ಮೇಷರಾಶಿನ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಗೆ ಮೊದಲನೇದಾಗಿ ನಾವು ಹೇಳುವಂಥದ್ದೇ ಕುಜಗ್ರಹ ಲಗ್ನದಲ್ಲಿದ್ದು ಲಗ್ನಾಧಿಪತಿಯಾಗಿ ಅಷ್ಟಮಾಧಿಪತಿನೂ ಆದಂಥ ಕುಜಗ್ರಹ ನೋಡಿ ಲಗ್ನದಲ್ಲಿ ಇದ್ಕೊಂಡು ಏನೋ ಒಂದು ಬಲ, ಒಂದು ಸ್ಥೈರ್ಯ, ಒಂದು ಧೈರ್ಯ, ತುಂಬ ಒಂದು ಅಚಲವಾದ ನಿರ್ಧಾರಗಳನ್ನ ನಾವು ತಗೊಳ್ಳೋಂಥದ್ದು ನಾವು ಕಾಣ್ಬೋದು. ಯಾಕಂದರೆ ಲಗ್ನದಲ್ಲೇ ಲಗ್ನಾಧಿಪತಿ ಇರೋದ್ರಿಂದ ಒಂದು ಬಲ ಹೆಚ್ಚಾಗಿರುವಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಕೂಡ ತುಂಬ ತಾಳ್ಮೆಯಿಂದ ಯೋಚನೆ ಮಾಡಿ ನಂತರ ಒಂದು ನಿರ್ಧಾರಗಳು ತಗೊಳ್ಳುವಂಥದ್ದು. ನೋಡಿ, ಎಲ್ಲೋ ಒಂದು ಕಡೆ ಲಗ್ನದಲ್ಲಿ ಕುಜ ಇದ್ದರೂ ಕುಜ ಒಂದು ಆತುರತೆ, ಸ್ವಲ್ಪ ಕುಜದೋಷ ಅಂತ ಕೂಡ ಹೇಳ್ತೀವಿ ಲಗ್ನದಲ್ಲಿದ್ದರು. ಆದರೆ ತನ್ನದೇ ಮನೆಯಲ್ಲಿ ಇರೋದ್ರಿಂದ ಅಂಥ ಒಂದು ಸ್ವಲ್ಪ ತೊಂದರೆ ಆಗದೇ ಇರುವಂಥದ್ದು, ಸ್ವಲ್ಪ ಅನುಕೂಲ ಅಂತಲೇ ನಾವು ತಿಳಿಸ್ಬೋದು. ಜೊತೆಗೆ ರವಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು, ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಅಂತರ ಅತಿಯಾದ ಒಂದು ಖರ್ಚು, ವ್ಯಯ ಆಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕುಟುಂಬದವರ ಆಗಮನ ಆಗುವಂಥದ್ದು, ತಂದೆ ತಾಯಿ ಮನೆಗೆ ಬರುವಂಥದ್ದು ಕೂಡ ನಾವು ಕಾಣುವಂಥದ್ದು. ಕುಟುಂಬದಲ್ಲಿ ಏನೋ ಒಂದು ಸಂತಸ ಮನೆ ಮಾಡುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಮಾಡಿ ಸ್ವಲ್ಪ ಗಮನ ಹರಿಸಿ ಅಂತ ಕೂಡ ಹೇಳ್ತೀವಿ. ಜೊತೆಗೆ ಬಲಗಣ್ಣು ಅಥವಾ ಎಡಗಣ್ಣಲ್ಲಿ ಏನೋ ಒಂದು ಸ್ವಲ್ಪ ಗೊಂದಲ ಇರುವಂಥದ್ದು ಕೂಡ ಕಾಣ್ತೀವಿ. ವ್ಯಯಸ್ಥಾನದಲ್ಲಿ ಶನಿ ಇರುವಂಥದ್ದು, ದೂರ ಪ್ರಯಾಣ ಆಗುವಂಥದ್ದು ಅಥವಾ ದೂರ ಪ್ರಯಾಣದಲ್ಲಿ ಸ್ವಲ್ಪ ಅನುಕೂಲ ಅನಾನುಕೂಲತೆ ಆಗುವಂಥದ್ದು. ನೋಡಿ, ಈಗ ಮಕ್ಕಳು ಎಲ್ಲಾದರೂ ಫಾರಿನಲ್ಲಿ ಓದ್ತಾ ಇರ್ತಾರೆ, ವಿದೇಶದಲ್ಲಿ ಓದ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ನಾವು ಕಾಣುವಂಥದ್ದು ಸಾಧ್ಯತೆ ಇರುತ್ತೆ. ಅದೇ ರೀತಿ ದ್ವಿತೀಯದಲ್ಲಿ ರವಿ ಇರೋದ್ರು ಏನಾಗುತ್ತೆ ಅಂದರೆ ಎಡಗಣ್ಣು ಅಥವಾ ಬಲಗಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಏನೋ ಒಂದು ತೊಂದರೆ ಆಗುವಂಥದ್ದು. ಈಗ ಮೊದಲೇ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟ ಏನಾದರೂ ಬಾಧೆಗಳಿತ್ತು ಅಂದರೆ ಸ್ವಲ್ಪ ಗಮನ ಹರಿಸುವಂಥದ್ದು ಮಾಡಿ. ಅದೇ ರೀತಿ ನಾವು ತೃತೀಯದಲ್ಲಿ ನೋಡಿದ್ರೆ ಬುಧ ಮತ್ತು ಶುಕ್ರ ಇರುವಂಥದ್ದು, ಎಲ್ಲೊಂದು ಕಡೆ ಲಕ್ಷ್ಮೀನಾರಾಯಣ ಯೋಗ ಒಂದು ಪ್ರಬಲವಾಗಿ ಕಾಣ್ತಿರೋಂಥದ್ದು. ನೋಡಿ, ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಏನಂತಂದರೆ ಬುಧ ಅವನ ಮನೆಯಲ್ಲಿ ಇರುವಂಥದ್ದು ವಿಶೇಷವಾಗಿ, ಮತ್ತು ಗುರು ಅವನ ಮನೆಯಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ಒಂದು ಸುಸಂದರ್ಭದಲ್ಲಿ ಬುಧ ಅವನ ಮನೆಯಲ್ಲಿ ಇರುವಂಥದ್ದು ತುಂಬ ಹೆಚ್ಚಿನ ಮಟ್ಟದಲ್ಲಿ ನೋಡಿ, ಜಗತ್ತಿಗೆ ಯಾರಿಗೋ ದುಡ್ಡು ಜಗತ್ತಲ್ಲಿ ಎಲ್ಲ ಒಂದು ರಾಶಿಗಳಿಗೂ ಕೂಡ ಅನ್ವಯಿಸುತ್ತೆ. ಯಾವ ರೀತಿ ಅಂದರೆ ಬರೋವಂಥದ್ದು ತುಂಬ ದಿನಗಳಾಗಿರುತ್ತೆ, ದುಡ್ಡು ಕೊಟ್ಟು ಬರ್ತಾನೆ ಇರುವಂಥದ್ದು, ಸಾಲಗಳು ಕೊಟ್ಟಿರ್ತಾರೆ ಬರ್ತಾನೆ ಇರೋದಿಲ್ಲ, ಅಥವಾ ನೀವು ಸಾಲ ತೊಗೊಬೇಕಾಗಿರುತ್ತೆ ಮನೆ ತೊಗೊಳೋದಕ್ಕೋ, ವಾಹನ ತೊಗೊಳೋದಕ್ಕೋ, ಅಥವಾ ಇನ್ನೇನೋ ಒಂದು ನಿಮ್ಮ ಒಂದು ಕಂಪ್ನಿ ಮಾಡೋವಂಥದ್ದಾಗಲಿ, ಪ್ರತಿಯೊಂದಕ್ಕೂ ಕೂಡ ಬುಧ ಪ್ರಬಲವಾಗಿರೋದ್ರಿಂದ ಇಡೀ ಒಂದು ಜನನಾಂಗಕ್ಕೆ, ಇಡೀ ಒಂದು ಭೂಮಂಡಲಿ ಇರುವಂಥ ಎಲ್ಲ ಮನುಷ್ಯರಿಗೂ, ಎಲ್ಲ ಒಂದು ರಾಶಿಗಳಿಗೂ ಕೂಡ ದುಡ್ಡು ಕಾಸು ಅನುಕೂಲ ಆಗುವಂಥದ್ದು, ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು. ಬುಧ ಒಂದು ತನ್ನ ಸ್ಥಾನದಲ್ಲಿರೋದ್ರಿಂದ ಈ ಒಂದು ಅನುಕೂಲ ಕಾಣುವಂಥದ್ದು. ಜೊತೆಗೆ ಮುಖ್ಯವಾಗಿ ಗುರು ಕೂಡ ನೋಡಿ ಪ್ರಬಲವಾಗಿ ಮೇಷರಾಶಿಗೆ ನಾವು ತಗೊಂಡ್ರೆ ಚತುರ್ಥದಲ್ಲಿ ಗುರು ಬರುವಂಥದ್ದು. ನೋಡಿ, ಬಹಳ ದಿನಗಳ ನಂತರ ಗುರು ಚತುರ್ಥಕ್ಕೆ ಬರುವಂಥದ್ದು. ಚತುರ್ಥದಲ್ಲಿ ಉಚ್ಚಕ್ಷೇತ್ರ ಬಂದಾಗ ತಾಯಿಯಿಂದ ಒಂದು ಅನುಕೂಲ. ಏನಂದರೆ ತುಂಬ ದಿನಗಳಿಂದ ನೀವು ತಾಯಿಯಿಂದ ದೂರ ಇರ್ತೀರಾ, ಅವರು ನಿಮಗೆ ಒಂದು ಬಂದು ಸೇರುವಂಥದ್ದು, ತಂದೆ ತಾಯಿಯೊಂದಿಗೆ ಒಂದು ಮಿಲನ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕುಟುಂಬದಲ್ಲಿ ತುಂಬ ಬಿರುಕು ಇರುವಂಥದ್ದು ಬಂದಾಗ, ಅವಾಗ ಏನಾದರೂ ಕೋರ್ಟು ಕಚೇರಿಗಳು ಅನಾನುಕೂಲತೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನಿಮಗೆ ಅನಾನುಕೂಲತೆ ಇದ್ದರೂ ಕೂಡ ಈ ಒಂದು ಜೂನ್ ನಂತರ ನಿಮಗೆ ಖಂಡಿತ ವ್ಯಾಜ್ಯಗಳಾಗಲಿ, ಕೋರ್ಟು ಕಚೇರಿಗಳಾಗಲಿ, ಈ ಒಂದು ಪಂಚಾಯಿತಿ ಆಗಿರ್ಬೋದು, ಯಾವುದೇ ಒಂದು ರೀತಿ ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗ್ಬೋದು, ಪಾಲುದಾರಿಕೆ ವ್ಯವಹಾರಗಳಲ್ಲಾಗಿರ್ಬೋದು ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಯಾರೂ ತಡೆಯೋಕ್ಕಾಗಲ್ಲ. ಯಾಕಂದರೆ ಗುರು ನವಮಾಧಿಪತಿಯಾದಂಥ ಗುರು ಮೇಷರಾಶಿಗೆ ಚತುರ್ಥದಲ್ಲಿ ಇರುವಂಥದ್ದು ತುಂಬ ಒಂದು ಶುಭ ಫಲ ಅಂತಲೇ ತಿಳಿಸ್ಬೋದು. ಅದ್ರ ಜೊತೆಗೆ ನೋಡಿ, ಕೇತು ಕೂಡ ಪಂಚಮದಲ್ಲಿ ಇರುವಂಥದ್ದು. ನೋಡಿ, ಕೇತು ಗ್ರಹ ಇಲ್ಲ ಒಂದು ಕಡೆ ಒಂದು ಪಾಸಿಟಿವ್ನೆಸ್ ಏನಂತಂದರೆ, ಯಾರು ಒಂದು ಪೂರೈತಿಕೆ ಅಥವಾ ಒಂದು ವಿದ್ಯೆ ಕಲಿಯುವಂಥವ್ರಿಗೆ, ಹೊಸದಾಗಿ ಏನಾದರೂ ವಿದ್ಯೆ ಕಲಿತೀನಿ ಅನ್ನೋರಿಗೆ, ಮತ್ತು ಅವರ ಒಂದು ಮನಸ್ಸಿನಲ್ಲಿ ಇರುವಂಥ ಕೆಲವೊಂದು ಆಸೆಗಳೇನಿದ್ರೆ ವಿದ್ಯೆಗೆ ಸಂಬಂಧಪಟ್ಟಾಗೆ, ಆಧ್ಯಾತ್ಮಿಕ ಸಂಬಂಧಪಟ್ಟಾಗೆ ಈ ವಿಚಾರಗಳು, ಮತ್ತು ಮಂತ್ರ ಜಪ ಆಗಿರ್ಬೋದು, ಅನುಷ್ಠಾನಗಳಾಗಿರ್ಬೋದು, ಅದು ಏನಾದರೂ ಒಂದು ಸಾಧನೆ ಮಾಡೋರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಅದೇ ಸಂಸಾರಸ್ಥರಿಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬಾಧೆಗಳಿರುವಂಥದ್ದು, ಅಥವಾ ಆಲ್ರೆಡಿ ಕ್ಯಾರಿಯಿಂಗ್ ಇರುವಂಥವ್ರಿಗಾದರೆ ತುಂಬ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದರಲ್ಲೂ ನಿಮಗೆ ಕ್ಯಾರಿಂಗ್ ಇರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಜನಗಳಿಗೆ ಗೊತ್ತಿಲ್ಲದ ಒಂದು ಕೆಲವೊಂದು ವಿಚಾರಗಳನ್ನ ತಿಳಿಸ್ತೀನಿ. ಕ್ಯಾರಿಂಗ್ ಇರುತ್ತೆ, ತುಂಬ ತೊಂದರೆ ಆಗ್ತಿರುತ್ತೆ ಅಂಥವ್ರಿಗೆ ಏನು ಮಾಡಿ ಅಂದರೆ, ಈ ಗರ್ಭರಕ್ಷಣಾ ಯಂತ್ರ ಅಂತ ಬರುತ್ತೆ. ಆ ಯಂತ್ರನ ಹಾಕೊಂಡ್ರೆ ಖಂಡಿತ ಆ ಒಂದು ಅನಾನುಕೂಲತೆ ನಿಮಗೆ ತಡೆಯುವಂಥದ್ದು, ಒಂದು ಒಳ್ಳೆಯ ರೀತಿಯಲ್ಲಿ ಸಂತಾನ ಪ್ರಾಪ್ತಿಯಾಗುವಂಥದ್ದು ನಿಮಗೆ ಅನುಕೂಲ ಆಗುತ್ತೆ. ಸೊ ಇದೇ ರೀತಿ ನಿಮಗೆ ಜೊತೆಗೆ ಮಕ್ಕಳ ವಿಚಾರದಲ್ಲೂ ಅಷ್ಟು ಕೂಡ, ಮಕ್ಕಳದಲ್ಲೂ ಕೂಡ ಅವರ ಒಂದು ನಡವಳಿಕೆಯಿಂದ ಮನಸ್ಸಿನಲ್ಲಿ ಬೇಸರ, ತೊಂದರೆ ಆಗುವಂಥದ್ದು ನಾವು ಕಾಣ್ಬೋದು. ನೋಡಿ, ಅಷ್ಟಮದಲ್ಲಿ ಚಂದ್ರ ಇರುವಂಥ ಅವತ್ತಿನ ದಿನ, ಮತ್ತು ಚಂದ್ರನೂ ಕೂಡ ಚಂದ್ರಬಲನೂ ಇವರಿಗೆ ಪ್ರತಿದಿನ 2 ದಿನಕ್ಕೆ ಒಮ್ಮೆ ಚಂದ್ರ ಬರುವಂಥದ್ದು. ನೋಡಿ, ಮುಖ್ಯವಾಗಿ ಮೇಷರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ನಾನು ತಿಳಿಸೋದಂದರೆ, ಕುಜನ ಒಂದು ಪ್ರಾರ್ಥನೆ ಮಾಡಿ, ಮತ್ತು ಪ್ರತಿನಿತ್ಯ ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು. ಇದರ ಜೊತೆಗೆ ರಾಹುಕೇತುಗಳ ಒಂದು ಪರಿಹಾರ ಮಾಡಿ. ಇದರ ಜೊತೆಗೆ ಒಂದು ಸರಳವಾದ ಪರಿಹಾರವನ್ನು ಕೊಡ್ತೀನಿ ನೋಡಿ. ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಪಕ್ಷಿಗಳನ್ನು ಸ್ನಾನ ಮಾಡೋದಕ್ಕೆ, ಪಕ್ಷಿಗಳಿಗೋಸ್ಕರ ಈ ಬೇಸಿಗೆಯಲ್ಲಿ ಏನಾಗುತ್ತೆ, ಪಕ್ಷಿಗಳು ತುಂಬ ತೊಂದರೆ ಮಾಡ್ಕೊತಿರುತ್ತೆ, ನೀರಿಲ್ಲದ್ರೆ ಒದ್ದಾಡ್ತಾ ಇರುತ್ತೆ, ಎಷ್ಟೋ ಪಕ್ಷಿಗಳು ಸತ್ತೇ ಹೋಗುತ್ತೆ, ವಿನಾಶವಾಗುತ್ತೆ. ಅಂಥ ಒಂದು ಇದಕ್ಕೆ ಏನು ಮಾಡೋದು ಅಂದರೆ, ನಿಮ್ಮ ಮನೆಯ
ಆಗ್ನೇಯ ಮೂಲದಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಚಿಕ್ಕ ಪಾಟಲ್ಲಿ ನೀರು ತುಂಬಿಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಧನ ಸಂಪಾದನೆ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮ್ಗೆ ಧನ ವೃದ್ಧಿ ಆಗುವಂಥದ್ದು ಮತ್ತೆ ಧನ ಸಂಪಾದನೆ ಮಾರ್ಗಗಳು ನಿಮಗೆ ಹೆಚ್ಚಾಗುವಂಥ ಸಾಧ್ಯತೆ ಮೇಷರಾಶಿಯವರಿಗೆ ಕಾಣುತ್ತೆ.